ಜಾನ್ ಜೆಕೋಸ್ಲೋವಾಕಿಯಾದಿಂದ ನಿರಾಶ್ರಿತರಾಗಿ ತಲೆ ತಪ್ಪಿಸಿಕೊಂಡು ಫ್ರಾನ್ಸ್ ಕಡೆ ಬಂದಿದ್ದ 7 ಜನ ಫೈಟರ್ ಏರ್ಫೋರ್ಸ್ ಪೈಲಟ್ಗಳ ಸ್ಕ್ವಾಡ್ರನ್ಗೆ ಸೇರಿದವನಾಗಿದ್ದ. ಅವ್ರ 7 ಜನಗಳು ಕೂಡ ಹಿಟ್ಲರ್ ಜೆಕೋಸ್ಲೋವಾಕಿಯಾನ ಆಕ್ರಮಿಸೋದಕ್ಕೆ ಮುಂಚೆ ಜೆಕ್ ಏರ್ಫೋರ್ಸ್ಗೆ ಸೇರಿದವರಾಗಿದ್ರು. ಅವರು ಪೋಲೆಂಡ್ ಮುಖಾಂತರ ಆಫ್ರಿಕಾಗೆ ಪರಾರಿಯಾಗಿ ಬಂದು ಅಲ್ಲಿ ಫ್ರಾನ್ಸ್ ರಾಯಭಾರ ಕಚೇರಿಯಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಅಲ್ಲಿಂದನೇ ಹಿಟ್ಲರ್ ವಿರುದ್ಧ ಹೋರಾಡಬೇಕು ಅಂತ ಫ್ರಾನ್ಸ್ ಏರ್ಫೋರ್ಸ್ ಕೂಡ ಸೇರಿದ್ರು. ಹಿಟ್ಲರ್ನ ಮಟ್ಟ ಹಾಕದ ಹೊರತು ದೇಶಕ್ಕೆ ಹಿಂದಿರುಗೋಲ್ಲ ಅಂತ ಪ್ರತಿಜ್ಞೆ ಕೂಡ ಮಾಡಿದ್ರು. ಬಹುಶಃ ಮನೆ ಮಠ ಇಲ್ಲದೆ ದೇಶಭ್ರಷ್ಟರಾಗಿದ್ರಿಂದಲೋ ಏನೋ ಅವ್ರ ರೀತಿನೇ ತಬ್ಲೆಯಾಗಿದ್ದ ನಾಯಿಮರಿನ ಇವರು 7 ಜನ ತಮ್ಮಂತೆ ಒಬ್ಬ ಸ್ನೇಹಿತ ಅನ್ನೋ ರೀತಿ ಪ್ರೀತಿಯಿಂದ ಕಾಣೋದಕ್ಕೆ ಪ್ರಾರಂಭ ಮಾಡ್ರು. ನಮ್ಮ ನಾಯಿಮರಿಗೆ ಒಂದು ಒಳ್ಳೆ ಹೆಸರು ಕೊಡ್ಬೇಕಲ್ಲ ಅಂತ ಅವ್ರವರೆಗೇನೆ ಒಬ್ಬ ಹುಡುಗ ಮೊರಾವಿಯ ಹೇಳ್ದ. ಅವನು ನಮ್ಮ ನಾಯಿಮರಿ ಅಂತ ಅಂತಿದ್ದಂಗೆ ಜಾನ್ ಕೋಪ ಮಾಡ್ಕೊಂಡು ನನ್ನ ನಾಯಿಮರಿ ಅಂತ ಸಿಡುಕ್ದ. ಆದ್ರೂ ಅವರೆಲ್ಲ ಸೇರಿ ಆ ಮರಿನ ಆಂಟಿಸ್ ಅಂತ ಕರೆದಾಗ ಅವನು ಕೂಡ ಒಪ್ಕೊಂಡ. ಅವರು ಜೆಕೋಸ್ಲೋವಾಕಿಯಾದಲ್ಲಿ ನಡೆಸ್ತಿದ್ದ ಬಾಂಬರ್ ಫೈಟರ್ ಏರೋಪ್ಲೇನ್ಗಿದ್ದ ಹೆಸರನ್ನೇ ಕೂಡ ಅವರು ಈ ನಾಯಿಮರಿಗೆ ಇಟ್ಟಿದ್ರು, ಆಂಟಿಸ್. ಸೈನ್ಯ ಶಿಬಿರದಲ್ಲಿ ಆಂಟಿಸ್ ಜಾನ್ ಕಾಲ್ಬುಡದಲ್ಲೇ ಮಲಗ್ತಿತ್ತು. ಕೆಲವು ಕಾಲದಲ್ಲಿ ನಾಯಿಮರಿ ಅಲ್ಲಿ ಸಿಗ್ತಿದ್ದ ಒಳ್ಳೆ ಆಹಾರದಿಂದ ಚೆನ್ನಾಗಿ ಚೇತರಿಸ್ಕೊಂಡು ಗುಂಡು ಗುಂಡಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತು. ಅದ್ರ ಕೂದಲು ಬಿಸಿಲಲ್ಲಿ ಬಂಗಾರದ ಬಣ್ಣದಲ್ಲಿ ಹೊಳಿತಿತ್ತು. ಚಿಕ್ಕದಿರ್ಬೇಕಾದ್ರೇನೆ ಅದು ಅಸಾಧಾರಣವಾಗಿ ತನ್ನ ಬುದ್ಧಿ ಪ್ರದರ್ಶನ ಮಾಡ್ತಿತ್ತು. ಅದು ಅಲ್ಲಿದ್ದ ಸೋಲ್ಜರ್ಸ್ಗೆ ಟ್ಯಾಂಕ್ಸ್ ಕೂಡ ಕೊಡ್ತಿತ್ತು. ಆದ್ರೆ ಈ ಜೆಕ್ ಯುವಕರ ದುರಾದೃಷ್ಟ ಅಂತ ಕಾಣಿಸ್ತೈತೆ, ಫ್ರಾನ್ಸ್ ಕೂಡ ಜರ್ಮನಿ ವಿರುದ್ಧ ಯುದ್ಧದಲ್ಲಿ ಸೋಲ್ತು. ಜರ್ಮನ್ ಸೈನ್ಯ ಅತ್ಯಂತ ವೇಗವಾಗಿ ಫ್ರಾನ್ಸ್ನ ಆಕ್ರಮಣ ಮಾಡ್ಕೊಂಡ್ಬಂತು. ಜರ್ಮನ್ ಸೈನ್ಯ ಮುಂದೆ ಬರ್ತಾ ಬರ್ತಾ ಜೆಕ್ ಏರ್ ಫೋರ್ಸ್ ಬೆಟಾಲಿಯನ್ ಕೂಡ ತಮ್ಮ ಬೇಸ್ನ ಬದಲಿಸ್ತಾ ಬಂದ್ರು. ಆದ್ರೆ ಒಂದಿನ ಜರ್ಮನ್ ಸೈನ್ಯ ಪ್ಯಾರಿಸ್ನ ವಶ ಮಾಡ್ಕೊಂಡ್ಮೇಲೆ ಇವ್ರಿಗೆ ನಿಲ್ಲೋದಕ್ಕೆ ಕೂಡ ನೆಲೆ ಇಲ್ದಂಗಾಯ್ತು. ಜೆಕ್ ಏರ್ ಫೋರ್ಸ್ ಕಮಾಂಡರ್ ಇವ್ರು 7 ಜನ ಯುವಕರಿಗೆ, ನೋಡಿ ಇವತ್ತು ನಮ್ಮ ಬೆಟಾಲಿಯನ್ನ ವಿಸರ್ಜನೆ ಮಾಡ್ತಿದ್ದೀವಿ, ಇನ್ನ ನಿಮ್ಮ ಪಾಡ್ ನೀವು ನೋಡ್ಕೊಬೇಕು, ಇನ್ಮೇಲೆ ನಾನು ನಿಮ್ಮ ಕಮಾಂಡರ್ ಅಲ್ಲ ಅಂತ ಅವರೆಲ್ಲರಿಗೂ ಆಜ್ಞಾಪನೆ ಮಾಡಿಬಿಟ್ಟ. 7 ಜನ ಜೆಕ್ ಯುವಕರು ಇದರಿಂದ ಒಂದು ಸ್ವಲ್ಪ ಆಘಾತಕ್ಕೊಳಗಾದ್ರೂ ಕೂಡ ಇದನ್ನ ಅವರು ಅನ್ಎಕ್ಸ್ಪೆಕ್ಟೆಡ್ ಅಂತ ಏನು ಅನ್ನಲಿಲ್ಲ. ಅವರು ಒಂದು ಎಮರ್ಜೆನ್ಸಿ ಮೀಟಿಂಗ್ನ ಮಾಡಿದ್ರು. ನಾವು ದೇಶ ಬಿಟ್ಟು ಓಡ್ ಬಂದಿದ್ದು ಹೋರಾಡೋಕ್ಕೆ ಹೊರತು ಓಡೋಗೋದಕ್ಕಲ್ಲ, ಹಿಟ್ಲರ್ನ ಮಣ್ಣು ಮುಕ್ಕಿಸ್ಬೇಕು, ಅಲ್ಲಿವರೆಗೂ ನಾವೆಲ್ಲ ಒಟ್ಟಿಗೆ ಇದ್ಕೊಂಡು ಹೋರಾಟ ಮಾಡೋಣ ಅಂತ ಅವರಲ್ಲೆಲ್ಲ ಸ್ವಲ್ಪ ಹಿರಿಯನಾಗಿದ್ದ ವೆಲೆಸ್ಟ ಹೇಳ್ದ. ಅವನು ಒಂದು ಉಪಾಯ ಮಾಡ್ದ. ಅವರೆಲ್ರಿಗೂ, ನಾವಿಲ್ಲಿಂದ ಇಂಗ್ಲೆಂಡ್ಗೆ ಹೋಗೋಣ, ಅಲ್ಲಿ ಏನಾದರೂ ಮಾಡಿ ಇಂಗ್ಲೆಂಡ್ ಬ್ರಿಟಿಷ್ ರಾಯಲ್ ಏರ್ ಫೋರ್ಸ್ಗೆ ಸೇರ್ಕೊಂಡು ಅಲ್ಲಿಂದ ಹಿಟ್ಲರ್ ವಿರುದ್ಧ ಹೋರಾಟ ಮಾಡೋಣ, ಈ ಪ್ರಯತ್ನದಲ್ಲಿ ನಾವು ಸತ್ರು ಸರಿ, ಶರಣಾಗೋದು ಮಾತ್ರ ಬೇಡ ಅಂತ ಎಲ್ಲರಿಗೂ ಹೇಳ್ದ. ಅವನ ಈ ಮಾತಿಗೆ ಯಾರು ಮರು ಮಾತಾಡಲಿಲ್ಲ. 15 ನಿಮಿಷದಲ್ಲಿ ಆ 7 ಜನ ಪೈಲಟ್ಗಳು ತಮ್ಮ ಲಗೇಜ್ ಪ್ಯಾಕ್ ಮಾಡಿಕೊಂಡು ಕೈಗಾಡಿ ಒಂದರಲ್ಲಿ ತುಂಬಿಕೊಂಡು ಆಂಟಿಸ್ನ ಅದ್ರ ಮೇಲೆ ಕುಂಡ್ರಿಸ್ಕೊಂಡು ದಕ್ಷಿಣ ಫ್ರಾನ್ಸ್ ಕಡೆ ವಲಸೆ ಹೋಗ್ತಿದ್ದ ನಿರಾಶ್ರಿತರ ಸಾಲನ್ನ ಸೇರ್ಕೊಂಡು ಸಮುದ್ರ ತೀರದ ಕಡೆ ಪ್ರಯಾಣ ಪ್ರಾರಂಭ ಮಾಡ್ರು. 2 ವಾರ ನಿರಂತರವಾಗಿ ಪ್ರಯಾಣ ಮಾಡಿದ್ಮೇಲೆ ದಕ್ಷಿಣ ಫ್ರಾನ್ಸ್ನ ಮೆಡಿಟರೇನಿಯನ್ ತೀರದ ಒಂದು ಚಿಕ್ಕ ಬಂದರಿಗೆ ಬಂದ್ರು. ಅಲ್ಲಿಂದ ಅವರು ದೋಣಿಯಲ್ಲಿ ಬ್ರಿಟಿಷ್ ನೌಕಾನೆಲೆ ಇದ್ದ ಜಿಬ್ರಾಲ್ಟರ್ ದ್ವೀಪಕ್ಕೆ ಕೂಡ ಬಂದ್ರು. ಇವರು ತಮ್ಮ ದಾಖಲೆಗಳು, ಪಾಸ್ಪೋರ್ಟ್ ಇದನ್ನೆಲ್ಲ ಬ್ರಿಟಿಷ್ ಆಫೀಸರ್ಗಳಿಗೆ ತೋರಿಸಿದ್ರು. ಇವರು ತೋರಿಸಿ, ನಾವು ಜೆಕ್ ಏರ್ ಫೋರ್ಸ್ನ ಪೈಲಟ್ಗಳು ಫ್ರಾನ್ಸಲ್ಲಿ ಕೆಲಸ ಮಾಡ್ತಿದ್ದೋ ಅಂತ ಹೇಳಿದ್ನೆಲ್ಲ ವಿಚಾರನ ಇದು ನಿಜ ಅಂತ ನಂಬಿದ ಕೂಡಲೇ ಬ್ರಿಟಿಷ್ ಆಫೀಸರ್ಗಳು ಇವರಿಗೆ ಬ್ರಿಟಿಷ್ ರಾಯಲ್ ಏರ್ ಫೋರ್ಸ್ಗೆ ಸೇರ್ಕೊಳೋದಕ್ಕೆ ಅನುಮತಿ ಪತ್ರ ಕೊಟ್ಟು ಇವರೆಲ್ಲ ಇಲ್ಲಿಂದ ಲಿವರ್ಪೂಲ್ಗೆ ಹೋಗ್ರಿ ಅಂತ ಆಜ್ಞೆ ಮಾಡಿದ್ರು. ಈ ತರ ಆದೇಶ ಸಿಗ್ತಿದ್ದಂಗೆ 7 ಜನ ಫೈಟರ್ ಪೈಲಟ್ಗಳು ನಾರ್ತ್-ಮ್ಯಾನ್ ಅನ್ನು ಅಡ್ಗತ್ತಿ ಇಂಗ್ಲೆಂಡ್ ಕಡೆ ಪ್ರಯಾಣ ಪ್ರಾರಂಭ ಮಾಡಿದ್ರು. ನಾರ್ತ್-ಮ್ಯಾನ್ ಹಡಗು ಹತ್ತಿರ್ಬೇಕಾದ್ರೆ ಈ ಹಡಗಲ್ಲಿ ನಾಯಿ ಮರಿನಾಗ್ಲಿ ಇನ್ಯಾವುದೇ ಒಂದು ಜೀವಂತವಾಗಿರೋ ಪ್ರಾಣಿನಾಗ್ಲಿ ತಾಂಡೋಗಂಗಿಲ್ಲ ಅನ್ನೋ ತರ ಹಡಗಲ್ಲಿ ಒಂದು ಸೂಚನೆ ಇತ್ತು. ಈ ಸೂಚನೆ ಗೊತ್ತಾಗ್ತಿದ್ದಂಗೆ ಜಾನ್ ತನ್ನ ರೈನ್ ಕೋಟ್ ಒಳಗಡೆ ನಾಯಿ ಮರಿನ ಸುತ್ಕೊಂಡು ಒಂದು ಗಂಟಿನ ರೀತಿ ಇಟ್ಕೊಂಡು ಹಡಗಿನೊಳಗೆ ದಾಟ್ಕೊಂಡ್ಬಿಟ್ಟ. ಈ ಹಡಗಿನ ಮೇಲೆಗಡೆ ನಾನು ಓಡಾಡ್ತಿದ್ರೆ ಆಂಟಿಸ್ ಯಾರ ಕಣ್ಗಾದ್ರೂ ಬೀಳ್ಬೋದು ಅಂತ ಯೋಚನೆ ಮಾಡಿ ಅವ್ನು ಸೀದಾ ಡೆಕ್ಕಿಂದ ಕೆಳಗಡೆ ಇಳ್ಕೊಂಡೋಗಿ ಹಡಗಿನ ಇಂಜಿನ್ ರೂಮ್ ಹತ್ರ ಬಂದು ಅಲ್ಲಿ ಕಲ್ಲಿದ್ಲು ಗೋಡೌನ್ ಹತ್ರ ನಾಯಿಮರಿ ಜೊತೆ ಕುಂತ್ಕೊಂಡ. ಆ ಕೋಣೆಯಲ್ಲಿ ತುಂಬಾ ಕರಿ ಧೂಳು ಇದ್ದಿದ್ರಿಂದ ನಾಯಿಮರಿ ಹಡಗಿನ ಸಿಬ್ಬಂದಿಗಳು ಕಣ್ಣಿಗೆ ಬೀಳೋದಿಲ್ಲ ಅಂತ ಅಲ್ಲಿ ಬೀಳೋದಿಲ್ಲ ಅಂತ ಜಾನ್ ಅಲ್ಲಿ ವಾಸ್ತವ್ಯ ಹೂಡೋದಕ್ಕೆ ನಿರ್ಧಾರ ಮಾಡಿದ್ದ. 2 ದಿನ ಆಯ್ತು. 2 ದಿನ ಆಗ್ತಿದ್ದಂಗೆ ನಾರ್ತ್ ಮ್ಯಾನ್ ಹಡಗು ಇಂಜಿನ್ ಕೆಟ್ಟು ಸಮುದ್ರದ ಮಧ್ಯದಲ್ಲಿ ನಿಂತೋಯ್ತು.
ಅದರಲ್ಲಿ ಜನಗಳನ್ನ ಸಾಮಾನು ಸರಂಜಾಮುಗಳನ್ನ ಬೇರೊಂದೆಡೆಗೆ ಸ್ಥಳಾಂತರ ಮಾಡಬೇಕಾಯ್ತು. ಈ 7 ಜನ ಫೈಟರ್ ಏರ್ಫೋರ್ಸ್ನ ಪೈಲಟ್ಗಳು ಕೂಡ ಗಡಿಬಿಡಿಲಿ ಜಾನ್ ಸಾಮಾನುಗಳನ್ನ ತಮ್ಮ ತಮ್ಮಲ್ಲೇ ಭಾಗ ಮಾಡಿಕೊಂಡು ನಾಯಿ ಮರಿ ತುಂಬ್ಕೊಳೋದಕ್ಕೆ ಅವನ ಬ್ಯಾಗ್ನ ಖಾಲಿ ಮಾಡಿಕೊಟ್ರು. ಜಾನ್ ಸಾಮಾನಿನ ಚೀಲದೊಳಗೆ ನಾಯಿ ಮರಿ ತುಂಬ್ದ. ಬೇರೊಂದು ಅಡ್ಗೆ ಹತ್ಬೇಕಾದ್ರೆ ಎಲ್ಲ ಅವ್ರ ಲೆಕ್ಕಾಚಾರದ ಪ್ರಕಾರ ನಡೀತು. ಆದ್ರೆ ಹಡ್ಗಿನ ಡೆಕ್ನ ದಾಟ್ಕೊಂಡು ಮುಂದೆ ಮುಂದೆ ಹೋಗ್ಬೇಕಾದ್ರೆ ದಯವಿಟ್ಟು ಮುಂದುವರಿರಿ ಅಂತ ಹಡ್ಗಿನ ಕ್ಯಾಪ್ಟನ್ ಮಾತಾಡ್ದ. ಇವನ್ ಮಾತಾಡ್ತಿದ್ದಿದ್ದೆ ತಡ ನಾಯಿ ಮರಿ ಯಾವುದೋ ಅಪರಿಚಿತವಾದ ಸದ್ದು ಕೇಳಿಸ್ತಲ್ಲ ಅಂತ ಕೊಸರಾಡಿ ಜಾನ್ ಕೈಯಿಂದ ಕೆಳಗಡೆ ಬಿತ್ತು. ಆ ಆ ಬ್ಯಾಗು ಕೆಳಗಡೆ ಬಿದ್ದಿದ್ದೆ ತಡ ಅದ್ರ ಬಾಯಿ ಸ್ವಲ್ಪ ತೆರ್ಕೊಂಡು ಕಲ್ಲಿದ್ಲು ಧೂಳು ಮೆತ್ಕೊಂಡಿದ್ದ ಆಂಟಿಸ್ ತಲೆ ಈಚೆಗಡೆ ಇಟ್ಟು ಈ ಕ್ಯಾಪ್ಟನ್ನ ಆಶ್ಚರ್ಯದ ಕಣ್ಗಳಿಂದ ನೋಡೋದಕ್ಕೆ ಪ್ರಾರಂಭ ಮಾಡಿತು. ಈ 7 ಜನ ಫೈಟರ್ ಪೈಲಟ್ಗಳಿಗೂ ಒಂದ್ ಕ್ಷಣ ಸ್ಟ್ರೋಕ್ ಹೊಡೆದಂಗಾಯ್ತು. ಕ್ಯಾಪ್ಟನ್ ಇದನ್ನ ಹತ್ತಿಸೋದಕ್ಕಾಗೋದಿಲ್ಲ, ಹಡಗಲಿ ಸಮುದ್ರಕ್ಕೆ ಎಷ್ಟು ಬಿಡಿ ಅಂತ ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಅವರು ದಿಗ್ಭ್ರಾಂತರಾಗ್ಬಿಟ್ಟಿದ್ರು. ಆದ್ರೆ ಅಲ್ಲಿ ಆತರ ಏನೂ ನಡೀಲಿಲ್ಲ. ಕ್ಯಾಪ್ಟನ್, ಹಲೋ, ಯಾರಿದನ್ನ ಈ ಚೀಲದೊಳಗಡೆ ತುರುಕಿದ್ದು ಅಂತ, ಇದು ಸಾಯೋದಕ್ಕೆ ಮುಂಚೆ ಈಚೆಗಡೆ ಬಿಡಿ ಅಂತ ಅವ್ರಿಗೆ ಒಂದು ಆಜ್ಞೆ ಮಾಡ್ದ. ಕುತ್ತಿಗೆ ಕಟ್ಟಿದ ದಾರ ಬಿಚ್ಚಿದ. ಆಂಟಿಸ್ ಡೆಕ್ಕಿನ ಮೇಲ್ಗಡೆ ಬಂದು ಮೈ ಒಂದ್ಸರಿ ಕೊಡುತ್ತು. ಅದ್ರ ಮೈಯಿಂದ ಕಲ್ಲಿದ್ಲು ಧೂಳು ಮೋಡದ ರೀತಿ ಹೊರಗಡೆ ಬಿತ್ತು. ಡೆಕ್ ಮೇಲೆಲ್ಲ ಕರಿಧೂಳು ಇದ್ದಿದ್ನ ನೋಡಿ ಮೊದಲು ಇದನ್ನ ತಾಂಡೋಗಿ ಯಾರಾದ್ರೂ ಸ್ನಾನ ಮಾಡಿಸಿ ಅಂತ ಕ್ಯಾಪ್ಟನ್ ಹೇಳ್ದ. ಇಷ್ಟೊಂದು ಧೂಳಿದ್ರು ಮೈಗೆ ಹೆಂಗ್ ಬಂತು ಅಂತ ಕೂಗ್ದ. ಜಾನ್ ಡೆಕ್ಕಿನ ಮೇಲೆ ಮುಂದಕ್ಕೆ ನಡೆದ. ಆಂಟಿಸ್ ಕೂಡ ಅವನ್ನ ಹಿಂಬಾಲಿಸ್ತು. ಬಹುಶಃ ಈ ಹಡಗಲ್ಲಿ ನಾಯಿ ತರಬಾರದು ಅಂತ ಕಾನೂನು ಇರಲಿಲ್ಲ ಅಂತ ಕಾಣಿಸ್ತೈತೆ. ಆಂಟಿಸ್ ಅಲ್ಲಿಂದ ಮುಂದಕ್ಕೆ ಲಿವರ್ಪೂಲ್ ವರ್ಗೂ ಆರಾಮವಾಗಿ ಪ್ರಯಾಣ ಮಾಡಿತು. ಆಂಟಿಸ್ಗೆ ಒಂದು ಒಳ್ಳೆ ಸ್ನಾನ ದೊರೆತಿದ್ರಿಂದ ಅದು ಅದ್ರ ಕೂದಲು ಮತ್ತೆ ಚಿನ್ನದ ಬಣ್ಣದಿಂದ ಹೊಳೆಯೋದಕ್ಕೆ ಪ್ರಾರಂಭ ಮಾಡಿತು. ಲಿವರ್ಪೂಲ್ ಹತ್ರ ಬರ್ತಿದ್ದಂಗೆ ಇನ್ನೊಂದು ಸಮಾಚಾರ ಈ 7 ಜನ ಸ್ನೇಹಿತರಿಗೆ ಬರಸಿಡಿಲಿನಂತೆ ಎರಗ್ತು. ಏನದ ವಿಷಯ ಅಂತಂದ್ರೆ, ಇಂಗ್ಲೆಂಡ್ಗೆ ಹೊರಗಡೆಯಿಂದ ತರೋ ಎಲ್ಲಾ ಪ್ರಾಣಿಗಳನ್ನ ಪ್ರತ್ಯೇಕವಾಗಿರಿಸಿ 6 ತಿಂಗಳು ಯಾವ ಸಂಪರ್ಕನೂ ಇಲ್ದಂಗೆ ಒಂದು ಕ್ಯಾಂಪಲ್ಲಿ ಇರಿಸಬೇಕು. ಆಮೇಲೆ ಅವಕ್ಕೆ ಯಾವುದೇ ರೀತಿ ಸಾಂಕ್ರಾಮಿಕ ಕಾಯಿಲೆಗಳು ಇಲ್ಲ ಅಂತ ಅನ್ನೋದು ಖಚಿತ ಆದ್ಮೇಲೆ ಅವುಗಳ ಯಜಮಾನರಿಗೆ ಒಪ್ಪಿಸ್ತಾ ಇದ್ರು. ಈ ಪ್ರತ್ಯೇಕವಾಗಿ ಕ್ಯಾಂಪಲ್ಲಿ ಪ್ರಾಣಿಗಳನ್ನ ನೋಡ್ಕೊಳ್ಳೋ ಖರ್ಚು ಕೂಡ ಪ್ರಾಣಿಗಳು ಯಜಮಾನ್ರೆ ಕೊಡ್ಬೇಕಾಗಿತ್ತು. ಖರ್ಚು ಕೊಡದಿದ್ರೆ ಆ ಪ್ರಾಣಿನ ಇಂಗ್ಲೆಂಡ್ ಒಳಗಡೆ ಬಿಡದಂಗೆ ಅದನ್ನ ನಾಶ ಮಾಡ್ತಿದ್ರು. ಈ ಖರ್ಚು ಎಷ್ಟು ದುಬಾರಿ ಆಗಿತ್ತು ಅಂತಂದ್ರೆ, ಈ 7 ಜನ ಸ್ನೇಹಿತರ ಹತ್ರ ಇದ್ದಿದ್ ಎಲ್ಲಾ ಹಣನ ಒಗ್ಗೂಡಿಸಿದ್ರು ಕೂಡ ಆಂಟಿಸ್ನ ನೋಡ್ಕೊಳ್ಳೋದಕ್ಕೆ 3 ವಾರದ ಖರ್ಚು ಕೂಡ ಅಲ್ಲಿ ಆಗ್ತಾ ಇರಲಿಲ್ಲ. ಇಂಗ್ಲೆಂಡ್ನ ಈ ಕಾನೂನು ಕೇಳಿ 7 ಜನ ಸ್ನೇಹಿತರು ತಲೆ ಮೇಲೆ ಕೈ ಹೊತ್ಕೊಂಡು ಯೋಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ನಾಯಿ ಮರಿ ಹೆಂಗಾದ್ರೂ ಬಚಾವ್ ಮಾಡ್ಬೇಕಲ್ಲ ಅಂತ ಇವರು ಒಂದು ಉಪಾಯ ಮಾಡಿದ್ರು. ಈ ಹಡಗಲ್ಲಿ ಅನ್ಲೋಡ್ ಮಾಡೋದಕ್ಕೆ ಸಾಕಷ್ಟು ಸಿಬ್ಬಂದಿ ಇರಲಿಲ್ಲ. ಲಿವರ್ಪೂಲ್ ಬಂದ್ರಿಗೆ ಬತ್ತಿದ್ದಂಗೆ ಜಾನ್ ಮತ್ತು ವೆಲೆಸ್ಟಾ ಇಬ್ರು ತಾವು ಈ ಹಡಗಲ್ಲಿರೋಂಥ ವಸ್ತುಗಳನ್ನ ಅನ್ಲೋಡ್ ಮಾಡೋದಕ್ಕೆ ನಿಮ್ಗೆ ಸಹಾಯ ಮಾಡ್ಬೋದಾ ಅಂತ ಕ್ಯಾಪ್ಟನ್ ಹತ್ರ ಕೇಳಿದ್ರು. ಕ್ಯಾಪ್ಟನ್ ಕೂಡ ಇಲ್ಲಿ ಯಾರು ಸಿಬ್ಬಂದಿಗಳು ಇಲ್ದಿದ್ರಿಂದ ತಲೆಬಿಸಿ ಆಗಿತ್ತು ಅವನು ಕೂಡ ಈ ಇಬ್ರು ಹೇಳ್ತಿದ್ದ ಮಾತನ್ನ ಕೇಳ್ಕೊಂಡು ಸಂತೋಷದಿಂದನೇ ಒಪ್ಕೊಂಡ. ಬಂದರಲ್ಲಿ ಕಾರ್ಗೋ ಬಲೆಯೊಳಗೆ ಹಡಗಿನ ಎಲ್ಲಾ ಸಾಮಾನುಗಳನ್ನ ತುಂಬಿಸಿದ್ಮೇಲೆ ಕೊಟ್ಟ ಕೊನೆಯಲ್ಲಿ ಎಲ್ಲಾ ಸಾಮಾನುಗಳ ನೆತ್ತಿಯಲ್ಲಿ ವಿಚಿತ್ರಾಕಾರದಲ್ಲಿ ಜಾನ್ ಅವನ ಬ್ಯಾಗ್ ನಿಟ್ಟ. ಅದ್ರೊಳಗೆ ನಾಯಿ ಮರಿನ ಕೊಂಡ್ರಿಸಿ ಪ್ಯಾಕ್ ಮಾಡಿದ್ರು. 1 ಗಂಟೆ ಒಳಗೆ ಈ ಸಾಮಾನಿನ ರಾಶಿಯೆಲ್ಲ ಲಿವರ್ಪೂಲ್ ರೈಲ್ವೆ ಸ್ಟೇಷನ್ ನಲ್ಲಿ ನೀಟಾಗಿ ಜೋಡಿಸಿದ್ರು. ಜಾನ್ ಚೀಲ ಎಂದಿನಂತೆ ಈ ಸಾಮಾನುಗಳ ನೆತ್ತಿಯಲ್ಲಿ ಅದಿರ್ಬೇಕಾಗಿದ್ದ ಜಾಗದಲ್ಲೇ ಇತ್ತು. ರೈಲ್ವೆ ಪೊಲೀಸರು ಅದನ್ನ ತನಿಖೆ ಮಾಡೋದಕ್ಕೆ ಇನ್ನೇನು ಬರ್ತಾ ಇದ್ರು. ಈ ಕಸ್ಟಮ್ ಪೊಲೀಸ್ನವ್ರು ಬರೋದಕ್ಕಿಂತ ಮುಂಚೆ ಈ 7 ಜನ ಜೆಕ್ ಫೈಟರ್ ಪೈಲಟ್ಗಳು ಅವ್ರನ್ನ ಸುತ್ತುವರೆದು ಜೆಕ್ ಭಾಷೆಯಲ್ಲಿ ತರತರವಾಗಿರುವಂತ ಸನ್ನೆ ಮಾಡ್ತಾ ಅವ್ರ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಪೊಲೀಸರು ಕೂಡ ಶಾಂತವಾಗಿ ತಾಳ್ಮೆಯಿಂದ ಇವ್ರು ಏನ್ ಹೇಳ್ತಿದ್ದಾರೆ, ಇವ್ರಿಗೇನ್ ತೊಂದರೆ ಆಗಿದೆ ಅಂತ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದ್ರೂ ಅವ್ರಿಗೇನು ಅರ್ಥ ಆಗ್ತಿರ್ಲಿಲ್ಲ. ಈ ಫೈಟರ್ ಪೈಲಟ್ಗಳಿಗೂ ಬೇಕಾಗಿದ್ದು ಅದೇ. ಅಷ್ಟರಲ್ಲಿ ಅವ್ರು ಹತ್ಬೇಕಾಗಿದ್ದ ರೈಲು ಬಂದೇ ಬಿಡ್ತು. ಪೊಲೀಸ್ನವರು ಶಾಸ್ತ್ರಕ್ಕೆ 4-6 ಸಾಮಾನುಗಳ ಮೂಟೆನ ಚೆಕ್ ಮಾಡೋ ಥರ ಮಾಡಿ ಅವರಷ್ಟು ಜನನ ರೈಲು ಹತ್ತೋದಕ್ಕೆ ಬಿಟ್ಬಿಟ್ರು. 1/4 ಗಂಟೆ ಆಗ್ತಿದ್ದಂಗೆ ಅವರೆಲ್ಲ ತಮ್ಮ ಏರ್ಫೋರ್ಸ್ ಬೇಸ್ ಕ್ಯಾಂಪಲ್ಲಿ ಬಂದಿದ್ರು. ಅವತ್ತು 1940 ಜುಲೈ 12ನೇ ತಾರೀಕು. ಅಲ್ಲಿ ಅವರೆಲ್ಲ ಮತ್ತೆ ಟ್ರೈನಿಂಗ್ ತಗೊಬೇಕು ಅಂತ ಟ್ರೈನಿಂಗ್ ಕ್ಲಾಸ್ಗೆ ಅವ್ರನ್ನ ಸೇರ್ಸಿದ್ರು. ಜೊತೆಗೆ ಇಂಗ್ಲಿಷ್ ಕೂಡ ಕಲಿಬೇಕು ಅಂತ ಕಾರಣಕ್ಕೆ ಇಂಗ್ಲಿಷ್ ಕ್ಲಾಸ್ಗೂ ಕೂಡ ಹೋಗ್ಬೇಕಾಯ್ತು. ಯುದ್ಧದ ಭೂಮಿಲಿ ರಣರಂಗದಲ್ಲಿ
ಅವತ್ತಿಂದ ಹೋರಾಟ ಮಾಡಿದ್ದ ಇವ್ರಿಗೆ ಈ ಕ್ಲಾಸಲ್ಲಿ ಕಳೆಯೋ ಟೈಮು ಇದೆಲ್ಲ ಏನೋ ಒಂಥರ ಬೋರಿಂಗ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯ್ತು. ಆಗೀಗ ಜರ್ಮನ್ ಬಾಂಬರ್ ವಿಮಾನಗಳು ಏನಾದ್ರೂ ದಾಳಿ ಮಾಡ್ತವೆ ಅನ್ಸಿದ್ರೆ ಮಾತ್ರ ತರಗತಿ ಎಲ್ಲ ಅಸ್ತವ್ಯಸ್ತ ಆಗ್ತಿತ್ತು. ಅದನ್ನ ಬಿಟ್ರೆ ಈ ಈ ಯುವಕರಿಗೆ ಮತ್ತೆ ಕಾಲ ಕಳೆಯೋದಕ್ಕೆ ಸಮಯನೇ ಸಿಗ್ತಿರ್ಲಿಲ್ಲ. ಇದು ಬಿಟ್ರೆ ಇಂಗ್ಲೆಂಡ್ಗೆ ಹಿಟ್ಲರ್ ವಿರುದ್ಧ ಹೋರಾಡೋದಕ್ಕೆ ಬಂದ ಅವ್ರಿಗೆ ಈ ಮಿಲಿಟರಿ ಟ್ರೈನಿಂಗು ಸಿಕ್ಕಾಪಟ್ಟೆ ನೀರಸವಾಗಿನೂ ಕಾಣಿಸ್ತಿತ್ತು. ಜಾನ್ ತಾನು ಫ್ರೀ ಇದ್ದಾಗೆಲ್ಲ ನಾಯಿಮರಿಗೆ ಟ್ರೈನಿಂಗ್ ಕೊಡೋದ್ರಲ್ಲೇ ಕಾಲ ಕಳೀತಿದ್ದ. ನಾಯಿಗೆ ತರಬೇತಿ ಕೊಡೋದು ಹೆಂಗೆ ಅಂತ ಅವನಿಗೆ ಕೂಡ ಗೊತ್ತಿರಲಿಲ್ಲ. ಆದ್ರೂ ಅವನು ಆಂಟಿಸ್ನ ನಾಯಿ ಅಂತ ನೋಡದೆ ತನ್ನೊಬ್ಬ ಸ್ನೇಹಿತ ಅನ್ಕೊಂಡು ತನ್ನ ಅಪ್ಪ ಅಮ್ಮ ಅವನಿಗೆ ಹೆಂಗೆ ನಾವು ಬದುಕೋದಕ್ಕೆ ಟ್ರೈನಿಂಗ್ ಕೊಟ್ಟಿರೋ ಅದೇ ರೀತಿ ಅದಕ್ಕೂ ಹೇಳ್ಕೊಡೋದಕ್ಕೆ ಶುರು ಮಾಡ್ದ. ಆಂಟಿಸ್ ಅಸಾಧಾರಣ ಬುದ್ಧಿಶಕ್ತಿ ಇರುವಂತ ನಾಯಿ ಆಗಿತ್ತು. ಹೋಗು, ಬಾ, ಕುಂತ್ಕೋ, ಬಾಗ್ಲು ಮುಚ್ಚು, ಹೇಳಿದ ವಸ್ತುಗಳನ್ನ ತಾಂಬ ಇತ್ಯಾದಿ ಇತ್ಯಾದಿ ಕೆಲಸನೆಲ್ಲ ಜಾನ್ಗೂ ಕೂಡ ಆಶ್ಚರ್ಯ ಆಗೋ ರೀತಿ ಮಾಡ್ತಿತ್ತು. ಕ್ಲಾಸಿಂದ ಈಚೆ ಹೋಗ್ತಿದ್ದಂಗೆ ಅವನು ಕ್ಲಾಸಿಗೆ ಹೊರಡೋದಕ್ಕೆ ರೆಡಿ ಆಗ್ತಿದ್ದಂಗೆ ಆಶ್ಚರ್ಯ ಆಗೋ ರೀತಿ ಆಂಟಿಸ್ ಅವನು ಕ್ಲಾಸ್ಗೆ ತಗೊಂಡೋಗ್ಬೇಕಾಗಿರೋ ವಸ್ತುಗಳನ್ನೆಲ್ಲ ತಗೊಂಡು ಒಂದ್ ಕಡೆ ಇರ್ತಿತ್ತು. ಜಾನ್ ಕ್ಲಾಸಲ್ಲಿ ಇರ್ಬೇಕಾದ್ರೆ ಅದು ಬ್ಯಾರೆಕ್ ಬಾಗ್ಲನ್ನೇ ಕುಂತ್ಕೊಂಡಿರ್ತಿತ್ತು. ಆಂಟಿಸ್ನ ಮತ್ತೊಂದು ಅಸಾಧಾರಣವಾಗಿ ಶಕ್ತಿ ಏನಂತ ಅಂದ್ರೆ ಅದು ಫೈಟರ್ ಏರ್ಪ್ಲೇನ್ಗಳು ಎಷ್ಟೋ 100 ಕಿಲೋಮೀಟರ್ ದೂರದಲ್ಲಿ ಬರ್ತಿದ್ದಾಗ ರೆಡಾರ್ಗಳಿಗಿಂತ ಮುಂಚೆನೆ ಕಂಡುಹಿಡಿತಿತ್ತು. ಮತ್ತೆ ಆಂಟಿಸ್ ವಿಶೇಷ ಇನ್ನೊಂದೇನಂತ ಅಂದ್ರೆ ಇದು ನೆಲಮಟ್ಟದಲ್ಲಿ ಕೂಡ ಬರ್ತಿದ್ದ ಫೈಟರ್ ಏರ್ಪ್ಲೇನ್ಗಳನ್ನ ಗುರುತಿಸ್ತಿತ್ತು. ಇದನ್ನ ರೆಡಾರ್ಗಳು ಮಾಡ್ತಿರ್ಲಿಲ್ಲ. ರೆಡಾರ್ಗಳು ನೆಲಮಟ್ಟದಲ್ಲಿ ಬರ್ತಿದ್ದ ವಿಮಾನಗಳನ್ನ ಗುರುತಿಡಿಯೋದ್ರಲ್ಲಿ ವಿಫಲ ಆಗ್ತಿತ್ತು. ಆದ್ರೆ ಈ ಅಸಾಧಾರಣವಾಗಿದ್ದ ಒಂದು ಶಕ್ತಿ ಜಾನ್ ಗಮನಕ್ಕೆ ಬಂದಿರಲಿಲ್ಲ. ಯಾಕೆಂದ್ರೆ ಸಾಧಾರಣವಾಗಿ ಈ ಫೈಟರ್ ಪ್ಲೇನ್ಗಳು ಅಟ್ಯಾಕ್ ಮಾಡಿದಾಗ್ಲೆಲ್ಲ ಅವನು ಕ್ಲಾಸಲ್ಲೇ ಇರ್ತಿದ್ದ. ಈ ಕ್ಯಾಂಪಲ್ಲಿ ಇದ್ದ ಬೇರೆಯವರು ಈ ವಿಷಯ ತಿಳ್ಕೊಂಡು ಅವನ್ಗೆ ಹೇಳಿದ್ರೆ ಕೂಡ ಅವನು ನಮ್ದಂಗೆ ಇದು ಮೇ ಬಿ ಕೋಇನ್ಸಿಡೆನ್ಸ್ ಇರಬೇಕು ಅನ್ನೋ ರೀತಿ ನೆಗ್ಲೆಕ್ಟ್ ಮಾಡ್ದ. ಒಂದಿನ ರಾತ್ರಿ ಜಾನ್ ಇಂಗ್ಲಿಷ್ ಕಲಿಯೋದಕ್ಕೆ ಟೆಕ್ಸ್ಟ್ ಬುಕ್ಗಳನ್ನ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಅವನ್ ಕಾಲು ಬುಡದಲ್ಲೇ ನಿದ್ದೆ ಮಾಡ್ತಿದ್ದ ಆಂಟಿಸ್ ಧಡಕ್ ಅಂತ ಎಚ್ಚರ ಆಯ್ತು. ಅವನು ಕುಂತಿದ್ದ ಬಂಕರ್ ಕಿಟಕಿ ಕಡೆ ಓಡೋಗಿ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡ್ತು. ಜಾನ್ ಕೂಡ ಏನಿರ್ಬೋದು ಅಂತ ಕೇಳಿಸ್ಕೊಳೋಣ ಅಂತ ನಿಧಾನ ಕಿವಿಗೊಟ್ಟು ಆಲಿಸ್ದ. ಮಳೆ ಬೀಳೋ ಸದ್ದು, ಗಾಳಿ ಬೀಸೋ ಸದ್ದು ಬಿಟ್ಟು ಅವನಿಗೆ ಮತ್ತೇನು ಕೇಳಿಸ್ತಿರ್ಲಿಲ್ಲ. ತೆಪ್ಪಗ್ ಮಲ್ಕೊಳೋದ್ ಬಿಟ್ಟು ನಿನಗೇನಾಗೈತೆ, ಈ ಮಳೆ ಗಾಳಿಲಿ ಯಾವ ಬಾಂಬರ್ರು ದಾಳಿ ಮಾಡೋದಕ್ಕೆ ಬರುತ್ತೆ ಅಂತ ಬೊಗ್ಳಿ ಗಲಾಟೆ ಮಾಡ್ತಿದ್ದ ನಾಯಿಮರಿಗೆ ಜಾನ್ ಗದ್ರದ. ಸ್ವಲ್ಪ ಹೊತ್ತು ಕಿವಿ ನಿಮ್ರಿಸ್ಕೊಂಡು ಕಿಟಕಿ ಹತ್ರನೇ ನಿಂತಿದ್ದ ಆಂಟಿಸ್ ಮತ್ತೆ ಕಿವಿ ಇಳಿ ಬಿಟ್ಕೊಂಡು ಹಿಂದಿರ್ಕೊಂಡು ಬಂದು ಮಲಗ್ಬಿಡ್ತು. ಇದಾಗ ಅರ್ಧ ಗಂಟೆ ಆಗ್ತಿದ್ದಂಗೆ ರೆಡಾರ್ ಆಪರೇಟ್ರು ಜೋಷ್ಕ ಆಪರೇಟಿಂಗ್ ರೂಮಿಂದ ಈಚೆ ಬಂದವನು ಜಾನ್ ರೂಮಲ್ಲಿ ಇನ್ನೂ ದೀಪ ಉರಿತಿದ್ದನ್ನ ನೋಡಿ ಇಣುಕ್ದ. ಏನಯ್ಯ, ಇನ್ನೂ ಓದ್ತಾ ಇದ್ದಿ? ಇವತ್ತು ಮಳೆ ಮೋಡ ಇಲ್ದಿದ್ರೆ ನನಗೆ ರಾತ್ರಿ ಎಲ್ಲ ಕೆಲಸ ಬೀಳ್ತಿತ್ತು ಅಂತ ಕಾಣ್ತದೆ. ಈ ಜರ್ಮನ್ ಬಾಂಬರ್ಗಳು ಮೋಡದ ಮಧ್ಯೆ ದಾರಿ ತಪ್ಪಿಸ್ಕೊಂಡು ಕೊನೆಗೂ ಹಿಂದಿರುಗ್ದು ಅಂತ ಜಾನ್ ಹೇಳ್ದ. ಜಾನ್ ಇವನ್ ಮಾತು ಕೇಳ್ಕೊಂತಿದ್ದಂಗೆ ಏನು ಅರ್ಥ ಆಗ್ದಿರೋ ರೀತಿ ಕಣ್ಬಿಟ್ಟ. ಜೋಷ್ಕ ಇವನು ಆಶ್ಚರ್ಯದಿಂದ ಕಣ್ಬಿಡ್ತಿರೋದ್ ನೋಡಿ ನಿನ್ಗೇನು ವಿಮಾನದ ಸದ್ದು ಕೇಳಿಸ್ತಿಲ್ವಾ ಅಂದ. ಜಾನ್, ಇಲ್ಲ, ನನಗೆ ಮಳೆ ಸದ್ದು ಬಿಟ್ಟು ಬೇರೇನು ಕೇಳಿಸ್ಲಿಲ್ಲ ಅಂತ ಅಂದ. ನಮಗೂ ಸದ್ದು ಕೇಳಿಸ್ಲಿಲ್ಲ, ಆದ್ರೆ ರೆಡಾರ್ ಅಲ್ಲಿ ಒಂದು ಗುಂಪು ಜರ್ಮನ್ ಬಾಂಬರ್ಗಳು ಬರ್ತಿರೋದ್ ಕಾಣಿಸ್ತು. ನಾವು ಇನ್ನೇನು ಕಾಷನ್ ಸೈರನ್ ಕೂಗ್ಸೋದಕ್ಕಿಂತ ಮುಂಚೆ ಯಾಕೋ ಅವು ಹಠಾತ್ ಆಗಿ ಹಿಂದಿರ್ಗ್ಬಿಟ್ಟು, ಬಹುಶಃ ಲಿವರ್ಪೂಲ್ ಮೇಲೆ ದಟ್ಟವಾಗಿ ಕಾರ್ಮೋಡ ಕೌದಿರೋದ್ರಿಂದ ಇರಬೇಕು ಅಂತ ಅವನು ಅರ್ಧ ಗಂಟೆ ಹಿಂದೆ ಬರ್ತಿದ್ದ ಜರ್ಮನ್ ವಿಮಾನಗಳು ದಿಕ್ಕು ಬದಲಿಸಿ ಬರ್ಬೋದು ಅಂತ ಜಾನ್ಗೆ ಹೇಳ್ದ. ಜೋಷ್ಕ ಈ ರೀತಿ ವರದಿ ಮಾಡ್ತಿರೋದನ್ನ ಕೇಳಿಸ್ಕೊಂಡು ಜಾನ್ಗೆ ಪರಮಾಶ್ಚರ್ಯ ಆಗೋಯ್ತು. ಆಂಟಿಸ್ ಅರ್ಧ ಗಂಟೆ ಮುಂಚೆ ಬೊಗ್ಳಿ ಎಚ್ಚರಿಕೆ ಕೊಟ್ಟಿದ್ದು ಅದು ಆಕ್ಯುರೇಟ್ ಆಗೇ ಇತ್ತು. ಮಲ್ಗಿದ್ ನಾಯಿಮರಿನ ಎಚ್ಚರಿಸಬಾರದು ಅಂತ ಪ್ರೀತಿಯಿಂದ ಅದ್ರ ಮೈ ನೇವರಿಸ್ದ. ಆಂಟಿಸ್ ಅರೆಗಣ್ಣು ತೆರೆದು ಅವನ ಮುಖ ನೋಡಿ ಮತ್ತೆ ಮಲಗ್ತು.